ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ. ನಾನು ಇವತ್ತು ಮಾಡ್ತಾ ಇದ್ದೀನಿ ಕೊರಿಯನ್ ರಾಮೆನ್ ಸ್ಪೈಸಿ ನೂಡಲ್ಸ್. ತುಂಬಾ ಚೆನ್ನಾಗಿದೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಟೈಮ್ ಇಲ್ಲವೋ, ಏನಾದರೂ ಸ್ಪೈಸಿ ತಿನ್ನಬೇಕು ಅಂತ ಅನ್ನಿಸಿದರೆ ಇದನ್ನು ಮಾಡ್ಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್. ಒಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಲೋಟ ನೀರನ್ನು ಹಾಕಿದ್ದೀನಿ. ಇವಾಗ ನೀರು ಬಿಸಿ ಆಗಿದೆ. ಇವಾಗ ಇದಕ್ಕೆ ನಾನು ನೂಡಲ್ಸ್ನ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ನಾನು ನೀರು ಹಾಕ್ತಾ ಇದ್ದೀನಿ. ಸ್ಪೈಸಿ ತಿನ್ನಬೇಕಂದ್ರೆ ಇದನ್ನೇ ಮಾಡಿಕೊಂಡು ತಿನ್ಕೊಳ್ಳಿ. ಟೇಸ್ಟ್ ಒಂಥರ ಸ್ವೀಟು ಖಾರ ಆಗಿರುತ್ತೆ, ಆದರೆ ತುಂಬ ಖಾರ ಇರುತ್ತೆ. ಇವಾಗ ನಾನು ಇದರಲ್ಲಿ 2 ಪ್ಯಾಕೆಟ್ನ ಕೊಟ್ಟಿದ್ದಾರೆ. ಒಂದು ವೆಜ್ಜೀಸ್ನ ಕೊಟ್ಟಿದ್ದಾರೆ. ಇವಾಗ ನಾನು ವೆಜ್ಜೀಸ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಪೂರ್ತಿ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಬೇರೆ ನಾವು ಏನೂ ಹಾಕೋಂಥ ಅವಶ್ಯಕತೆಯೇ ಇಲ್ಲ. ಎಕ್ಸ್ಟ್ರಾ ಆ್ಯಡ್ ಮಾಡೋದೇ ಬೇಡ. ಅಷ್ಟು ಎಲ್ಲ ಅದರಲ್ಲೇ ಕೊಟ್ಟಿರ್ತಾರೆ. ಬಿಸಿ ನೀರು ಮಾಡಿಕೊಂಡ್ರೆ ಸಾಕು. ಅದರಲ್ಲೇ ಎಲ್ಲನೂ ಹಾಕ್ಬಿಟ್ಟು ಮಾಡಬೇಕು. ನೋಡಿ, ಇವಾಗ ಕುದೀತಾ ಇದೆ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ನೀರು ಅಷ್ಟೇ ಇರಬೇಕು. ಇವಾಗ ನಾನು ಇಲ್ಲಿ ಮಸಾಲ ಕೊಟ್ಟಿದ್ದಾರಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಪೂರ್ತಿ ಹಾಕ್ತಾಯಿಲ್ಲ ನಾನು. ತುಂಬ ಅಂದರೆ ತುಂಬಾ ಸ್ಪೈಸಿ ಇರುತ್ತೆ. ಒಬ್ಬೊಬ್ಬರು ಅಷ್ಟು ತಿಂತಾರೆ. ಸ್ಪೈಸಿ ತಿನ್ನಬೇಕಂದ್ರೆ ಅಷ್ಟೆಲ್ಲ ನೀವು ಹಾಕ್ಕೋಬೋದು. ನೋಡಿ, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ರುಚಿಯಾಗಿದೆ ಇದು. ಆಮೇಲೆ ಸ್ಪೈಸಿನೂ ಇದೆ, ಖಾರ ಸ್ವೀಟು. ಇನ್ನೊಂಚೂರು ಮೇಲೆ ನಾನು ಮಸಾಲನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನನಗೆ ಇದೇ ಥರ ಸಪೋರ್ಟ್ ಮಾಡಿ. ನಿಮಗೆ ಕೊರಿಯನ್ ಸ್ಪೈಸಿ ನೂಡಲ್ಸ್ ಇಷ್ಟ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.